ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳಿಗೆ ರಾಣಗಿ PUC ಟಾಪರ್ ಕ್ಲಾಸಸ್ಗೆ ಸ್ವಾಗತ. ನಾವು ಇವತ್ತು ಅರ್ಥಶಾಸ್ತ್ರ ಎಕನಾಮಿಕ್ಸ್ 2026 ದ್ವಿತೀಯ PUCಯ ಅರ್ಥಶಾಸ್ತ್ರ ನೀಲನಕ್ಷೆಯನ್ನು ನೋಡಬಹುದು. ಮೊದಲನೆಯದಾಗಿ ಅರ್ಥಶಾಸ್ತ್ರದಲ್ಲಿ 2 ವಿಭಾಗಗಳನ್ನು ಕಾಣುತ್ತೇವೆ. ಒಂದನೆಯದು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಹಾಗೂ ಎರಡನೆಯ ಭಾಗ ಸಮಗ್ರ ಅರ್ಥಶಾಸ್ತ್ರ ಪರಿಚಯ. ಇದರಲ್ಲೇ ನಮಗೆ ಗೊತ್ತಾಗುತ್ತೆ, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಒಬ್ಬ ಅನುಭೋಗಿ, ಒಂದು ಸಂಸ್ಥೆ ಯಾವುದೇ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡುವುದನ್ನೇ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಹಾಗೆ ಸಮಗ್ರ ಅರ್ಥಶಾಸ್ತ್ರ ಎಂದರೆ ಹಲವು ಸಂಸ್ಥೆಗಳು, ಹಲವು ವ್ಯಕ್ತಿಗಳು, ಹಲವು ಪದಾರ್ಥ, ಹಲವು ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವುದನ್ನೇ ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಅತಿ ಕಡಿಮೆ ಸ್ಥಳ ಅಥವಾ ಇದರಲ್ಲಿ ಅಧ್ಯಯನ ಮಾಡುತ್ತೆ. ಹಾಗೆ ಸಮಗ್ರ ಅರ್ಥಶಾಸ್ತ್ರವು ಇಡೀ ದೇಶ, ಒಂದು ರಾಷ್ಟ್ರದ ಬಗ್ಗೆ ಅಧ್ಯಯನ ಮಾಡುತ್ತದೆ, ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಪರಿಚಯ. ಇದರಲ್ಲಿ ಒಟ್ಟು 7 ಅಂಕಗಳು ಕೇಳ್ತಾರೆ. ಅದರಲ್ಲಿ 1 ಅಂಕದೊಂದು, 2 ಅಂಕದೊಂದು ಹಾಗೂ 4 ಅಂಕದೊಂದು. ಎರಡನೇ ಅಧ್ಯಾಯ ಅನುಭೋಗಿ ವರ್ತನಾ ಸಿದ್ಧಾಂತ. ಇದರಲ್ಲಿ ಒಟ್ಟಾಗಿ 70 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಹಾಗೂ 6 ಅಂಕದ 1 ಪ್ರಶ್ನೆ. 6 ಅಂಕದ 1 ಪ್ರಶ್ನೆಯನ್ನು ಅನುಭೋಗಿ ವರ್ತನಾ ಸಿದ್ಧಾಂತದಲ್ಲಿ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. 6 ಅಂಕದ ಪ್ರಶ್ನೆ ಕೇಳ್ತಾರೆ. ಹಾಗೆ ಉತ್ಪಾದನಾ ಮತ್ತು ವೆಚ್ಚಗಳು. ಇದರಲ್ಲಿ ಒಟ್ಟಾಗಿ 10 ಅಂಕಗಳು, 2 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ ಹಾಗೂ ಇದರಲ್ಲಿ 6 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. 6 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕಗಳ ಸಿದ್ಧಾಂತ. ಇದರಲ್ಲಿ ಒಟ್ಟಾಗಿ 11 ಅಂಕಗಳು, 1 ಅಂಕದ 3 ಪ್ರಶ್ನೆ ಹಾಗೂ 2 ಅಂಕದ 2 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಲಾಸ್ಟ್ ಚಾಪ್ಟರ್ ಮಾರುಕಟ್ಟೆಯ ಸಮತೋಲನ. ಇದರಲ್ಲಿ ಒಟ್ಟಾಗಿ 10 ಅಂಕ, 1 ಅಂಕದ 1 ಹಾಗೂ 4 ಅಂಕದ 1. ಮೋಸ್ಟ್ ಇಂಪಾರ್ಟೆಂಟ್ 5 ಅಂಕದ್ದು ಅತಿ ಸರಳವಾದ ಕ್ವಶನ್. 5 ಅಂಕದ್ದು ಮಾರುಕಟ್ಟೆಯ ಸಮತೋಲನ ಪಾಠದಲ್ಲಿ ಹಾಗೂ ಅನುಭೋಗಿಯ ವರ್ತನಾ ಸಿದ್ಧಾಂತ. ಈಸಿಯಾದ ಕ್ವಶನ್ಗಳು. 5 ಅಂಕದ್ದು ಸುಲಭವಾಗಿ ಬರೆಯಬಹುದು. ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ, ನೋಡಿ. ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ ಲಿಂಕು. ಎರಡನೇದು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಅಧ್ಯಾಯ 1 ಪೀಠಿಕೆ. ಇದರಲ್ಲಿ 5 ಅಂಕಗಳು ಬರ್ತವೆ. ಮೊದಲನೇದಾಗಿ 1 ಅಂಕದ 1 ಹಾಗೂ 4 ಅಂಕದ 1 ಕೇಳ್ತಾರೆ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಒಟ್ಟು 17 ಅಂಕಗಳು. ಇದರಲ್ಲಿ 1 ಅಂಕದ 2 ಪ್ರಶ್ನೆ ಹಾಗೂ 2 ಅಂಕದ 2. ಇದರಲ್ಲಿಯೂ ಕೂಡ 6 ಅಂಕದ 1 ಲಾಂಗ್ ಕ್ವಶನ್ ಹಾಗೂ 5 ಅಂಕದ 1 ಪ್ರಶ್ನೆ ಬರುತ್ತೆ. 5 ಅಂಕದ ಬಹಳ ಸುಲಭವಾದ ಕ್ವಶನ್. ಅವುಗಳನ್ನು ಆರಾಮವಾಗಿ ಬರೆಯಬಹುದು. 3ನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್. ಇದರಲ್ಲಿ ಒಟ್ಟು 12 ಅಂಕಗಳು ಹಾಗೂ 1 ಅಂಕದ 2 ಪ್ರಶ್ನೆ ಹಾಗೂ 6 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಅಧ್ಯಾಯ ಮತ್ತು ಉದ್ಯೋಗದ ನಿರ್ಧಾರ. ಇದರಲ್ಲಿ ಒಟ್ಟಾಗಿ 8 ಅಂಕಗಳು, 1 ಅಂಕದ 2 ಹಾಗೂ 2 ಅಂಕದ 1 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಸರ್ಕಾರದ ಮುಂಗಡ ಪತ್ರಗಳು ಮತ್ತು ಆರ್ಥಿಕತೆಗಳು. ಇದರಲ್ಲಿ ಒಟ್ಟಾಗಿ 9 ಅಂಕಗಳು, 1 ಅಂಕದ 1 ಹಾಗೂ 2 ಅಂಕದ 2 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಕೇಳ್ತಾರೆ. 6ನೇ ಲಾಸ್ಟ್ ಚಾಪ್ಟರ್ ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಇದರಲ್ಲಿ ಒಟ್ಟಾಗಿ 12 ಅಂಕಗಳು, 1 ಅಂಕದ 2 ಪ್ರಶ್ನೆಗಳು ಹಾಗೂ 6 ಅಂಕದ 1 ಮತ್ತು 4 ಅಂಕದ 1. ಹೀಗೆ ನಿಮ್ಮ ಅರ್ಥಶಾಸ್ತ್ರ ವಿಷಯದ ಬ್ಲೂಪ್ರಿಂಟ್. ಇದು ಫೈನಲ್ ಬ್ಲೂಪ್ರಿಂಟ್ ಆಗಿದ್ದು, ಈ ಬ್ಲೂಪ್ರಿಂಟ್ ಪ್ರಕಾರ ಹೋದರೆ ಆರಾಮಾಗಿ ನೀವು ಸಲೀಸಾಗಿ ಎಕ್ಸಾಮನ್ನು ಬರೆಯಬಹುದು. ಹಾಗೆ ಸ್ಕೋರು ಆಗುತ್ತೆ. ಇದರ ಮೇಲೆ ಮತ್ತೊಂದು ವಿಡಿಯೋ ಮಾಡಿರ್ತೀನಿ. ಥ್ಯಾಂಕ್ ಯು. ನಮ್ಮ ಚಾನೆಲ್ ಹೊಸವಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.